ನಮಸ್ಕಾರ ಸ್ನೇಹಿತರೆ. ಬಾಂಗ್ಲಾದೇಶದ ಕ್ರಿಕೆಟ್ ಮಂಡಳಿ ಮತ್ತು ಅಲ್ಲಿನ ಸರ್ಕಾರದ ಹಠಮಾರಿತನಕ್ಕೆ ಈಗ ತಕ್ಕ ಶಾಸ್ತಿಯಾಗಿದೆ. ಹೌದು, ಟಿ20 ವಿಶ್ವಕಪ್ನಿಂದ ಹಿಂದೆ ಸರಿದ ಬಾಂಗ್ಲಾದೇಶಕ್ಕೆ ಐಸಿಸಿ ಈಗ ದೊಡ್ಡ ಆಘಾತ ನೀಡಿದೆ. ಕೇವಲ ಟೂರ್ನಿಯಿಂದ ಔಟ್ ಆಗಿದ್ದಷ್ಟೇ ಅಲ್ಲ, ಈಗ ಅವರ ಜೇಬಿಗೂ ಕತ್ತರಿ ಬಿದ್ದಿದೆ. ಏನಿದು ಹೊಸ ಅಪ್ಡೇಟ್? ಬಾಂಗ್ಲಾದೇಶದ ಆಟಗಾರರು ಈಗ ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಿದ್ದಾರಾ? ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಸ್ನೇಹಿತರೆ, ಲೇಟೆಸ್ಟ್ ಸುದ್ದಿ ಏನಪ್ಪಾ ಅಂದ್ರೆ, ದುಬೈನಲ್ಲಿ ನಡೆದ ಐಸಿಸಿ ತುರ್ತು ಸಭೆಯ ನಂತರ ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿಗೆ ಶೋಕಾಸ್ ನೋಟಿಸ್ ನೀಡಲಾಗಿದೆ. ಸಿಕ್ಕಿರುವ ಮಾಹಿತಿಯ ಪ್ರಕಾರ ಬಾಂಗ್ಲಾದೇಶ ಕ್ರಿಕೆಟ್ ಬೋರ್ಡ್ ಒಂದು ವೇಳೆ ಐಸಿಸಿ ಟಿ20 ವಿಶ್ವಕಪ್ 2026 ಬಹಿಷ್ಕರಿಸಿದ್ರೆ ಅವರಿಗೆ ಭಾರೀ ಹಣಕಾಸಿನ ನಷ್ಟ ಎದುರಾಗುವ ಸಾಧ್ಯತೆ ಇದೆ. ಅಂದಾಜುಗಳ ಪ್ರಕಾರ ಭಾಗವಹಿಸುವ ಶುಲ್ಕ ಮತ್ತು ಮ್ಯಾಚ್ ಡೇ ಆದಾಯ ಸೇರಿದಂತೆ ವಿವಿಧ ಆದಾಯ ಮೂಲಗಳು ಕಳೆದು ಹೋಗುವುದರಿಂದ ಬಿಸಿಬಿಗೆ ಸುಮಾರು 325 ಕೋಟಿ ಬಾಂಗ್ಲಾದೇಶಿ ಟಾಕಾ ಅಂದ್ರೆ ಸುಮಾರು $27 ಮಿಲಿಯನ್ ಅಮೆರಿಕನ್ ನಷ್ಟವಾಗಬಹುದು ಎಂದು ಅಂದಾಜಿಸಲಾಗಿದೆ. ಇದರ ಜೊತೆಗೆ ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿ ಈಗಾಗಲೇ ಪಾವತಿಸಿರುವ ಸುಮಾರು 5 ಕೋಟಿ ರೂಪಾಯಿ ಪಾರ್ಟಿಸಿಪೇಷನ್ ಫೀ ಕೂಡ ವಾಪಸ್ ಸಿಗದೆ ಹೋಗ್ತದೆ. ಇದರಿಂದ ಬೋರ್ಡ್ನ ಹಣಕಾಸಿನ ಸ್ಥಿತಿ ಇನ್ನಷ್ಟು ದುರ್ಬಲವಾಗುವ ಸಾಧ್ಯತೆ ಇದೆ. ಸ್ಕಾಟ್ಲೆಂಡ್ ತಂಡಕ್ಕೆ ಫ್ಲೈಟ್, ಹೋಟೆಲ್ ಮತ್ತು ವೀಸಾ ವ್ಯವಸ್ಥೆ ಮಾಡಲು ಐಸಿಸಿಗೆ ಆದ ಹೆಚ್ಚುವರಿ ಖರ್ಚನ್ನು ಬಾಂಗ್ಲಾದೇಶವೇ ಭರಿಸಬೇಕು ಎಂದು ಈಗ ಐಸಿಸಿ ಖಡಕ್ ಆಗಿ ಹೇಳಿದೆ. ಒಂದು ವೇಳೆ ಈ ತಂಡವನ್ನು ಕಟ್ಟದಿದ್ದರೆ ಮುಂದಿನ ವರ್ಷ ನಡೆಯಲಿರುವ ಚಾಂಪಿಯನ್ಸ್ ಟ್ರೋಫಿಯಿಂದಲೂ ಬಾಂಗ್ಲಾದೇಶವನ್ನು ಬ್ಯಾನ್ ಮಾಡುವ ಎಚ್ಚರಿಕೆಯನ್ನು ನೀಡಲಾಗಿದೆ. ಇದು ನಿಜಕ್ಕೂ ಅವರ ಪಾಲಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಇನ್ನು ವಿಷಯ ಇಲ್ಲಿಗೆ ಮುಗಿದಿಲ್ಲ ಸ್ನೇಹಿತರೆ. ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿಯಿಂದಲೂ ಒಂದು ದೊಡ್ಡ ಸುದ್ದಿ ಹೊರಬಿದ್ದಿದೆ. ಬಿಸಿಸಿಐನ ಉನ್ನತ ಮೂಲಗಳು ಹೇಳುವ ಪ್ರಕಾರ ರಾಜಕೀಯವನ್ನು ಕ್ರೀಡೆಯೊಂದಿಗೆ ಬೆರೆಸಿ ಕೊನೆಯ ಕ್ಷಣದಲ್ಲಿ ವಿಶ್ವಕಪ್ಗೆ ಅವಮಾನ ಮಾಡಿದ ತಂಡದ ಜೊತೆ ನಾವು ದ್ವಿಪಕ್ಷೀಯ ಸರಣಿ ಆಡುವುದು ಕಷ್ಟ ಎಂದು ಹೇಳಲಾಗಿದೆ. ಅಂದ್ರೆ ಫ್ರೆಂಡ್ಸ್, ಇದರ ಅರ್ಥ ಮುಂದಿನ ದಿನಗಳಲ್ಲಿ ಟೀಂ ಇಂಡಿಯಾ ಬಾಂಗ್ಲಾದೇಶದ ಜೊತೆ ಯಾವುದೇ ಸೀರೀಸ್ ಆಡುವುದಿಲ್ಲ. ಭಾರತದ ಜೊತೆ ಮ್ಯಾಚ್ ಇಲ್ಲ ಅಂದ್ರೆ ಬಾಂಗ್ಲಾದೇಶ ಕ್ರಿಕೆಟ್ ಬೋರ್ಡ್ಗೆ ಬರುವ ಆದಾಯ ಪೂರ್ತಿ ನಿಂತು ಹೋಗುತ್ತೆ. ಒಂದು ಕಡೆ ಐಸಿಸಿ ಫಂಡಿಂಗ್ ಕಟ್ಟು, ಮತ್ತೊಂದು ಕಡೆ ಇಂಡಿಯಾ ಸೀರೀಸ್ ಇಲ್ಲ. ಬಾಂಗ್ಲಾದೇಶ ಕ್ರಿಕೆಟ್ ಆರ್ಥಿಕವಾಗಿ ದಿವಾಳಿಯಾಗುವ ಹಂತಕ್ಕೆ ತಲುಪಲಿದೆ. ಅಲ್ಲಿನ ಮೀಡಿಯಾಗಳ ವರದಿಯ ಪ್ರಕಾರ ಬಾಂಗ್ಲಾದೇಶದ ಸೀನಿಯರ್ ಆಟಗಾರರು ಮತ್ತು ಉಸ್ತುವಾರಿ ಸರ್ಕಾರದ ನಡುವೆ ದೊಡ್ಡ ಜಗಳವೇ ನಡೆದಿದೆ. ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷರ ಮನೆಯಲ್ಲಿ ಕೆಲವು ಆಟಗಾರರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎಂದು ವರದಿಯಾಗಿದೆ. ನಾವು ವರ್ಷಪೂರ್ತಿ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿದ್ದು ವಿಶ್ವಕಪ್ ಆಡೋದಕ್ಕೆ, ನಿಮ್ಮ ಪಾಲಿಟಿಕ್ಸ್ಗೋಸ್ಕರ ನಮ್ಮ ಕೆರಿಯರ್ ಹಾಳು ಮಾಡಬೇಡಿ ಎಂದು ಆಟಗಾರರು ನೇರವಾಗಿಯೇ ಪ್ರಶ್ನೆ ಮಾಡಿದ್ದಾರೆ ಎನ್ನಲಾಗಿದೆ. ಮುಸ್ತಫಿಜುರ್ ರೆಹಮಾನ್ ಅವರಂತಹ ಸ್ಟಾರ್ ಬೌಲರ್ ಇನ್ನು ಮುಂದೆ ನಾನು ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡೋದೇ ಡೌಟ್ ಎನ್ನುವ ಮಟ್ಟಿಗೆ ಬೇಸರಗೊಂಡಿದ್ದಾರೆ ಎಂಬ ಸುದ್ದಿ ಬರ್ತಿದೆ. ಒಂದೆಡೆ ಬಾಂಗ್ಲಾದೇಶದಲ್ಲಿ ಅಳುವಿನ ವಾತಾವರಣವಿದ್ದರೆ ಇನ್ನೊಂದೆಡೆ ಸ್ಕಾಟ್ಲೆಂಡ್ ತಂಡ ಈಗಾಗಲೇ ಭಾರತಕ್ಕೆ ಬಂದಿಳಿದಿದೆ. ಮುಂಬೈ ಏರ್ಪೋರ್ಟ್ನಲ್ಲಿ ಅವರಿಗೆ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ಅವರು ಈಗಾಗಲೇ ವಾಂಖೆಡೆ ಸ್ಟೇಡಿಯಂನಲ್ಲಿ ಪ್ರಾಕ್ಟೀಸ್ ಕೂಡ ಶುರು ಮಾಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಅತಿ ಹೆಚ್ಚು ನೋವು ಅನುಭವಿಸುತ್ತಿರುವವರು ಬಾಂಗ್ಲಾದೇಶ ಕ್ರಿಕೆಟ್ ಅಭಿಮಾನಿಗಳು. ವಿಶ್ವಕಪ್ನಂತಹ ದೊಡ್ಡ ವೇದಿಕೆಯಲ್ಲಿ ತಮ್ಮ ತಂಡವನ್ನು ನೋಡಬೇಕೆಂಬ ಕನಸು ಒಂದು ನಿರ್ಧಾರದಿಂದಲೇ ಭಗ್ನವಾಗಿದೆ. ವರ್ಷಗಟ್ಟಲೆ ತಂಡವನ್ನು ಬೆಂಬಲಿಸಿದ ಅಭಿಮಾನಿಗಳಿಗೆ ಇದು ತುಂಬಾ ನಿರಾಸೆ ತಂದಿದೆ. ಸೊ ಫ್ರೆಂಡ್ಸ್, ಬಾಂಗ್ಲಾದೇಶ ಸರ್ಕಾರದ ಒಂದು ತಪ್ಪು ನಿರ್ಧಾರ ಆ ದೇಶದ ಕ್ರಿಕೆಟ್ ಭವಿಷ್ಯವನ್ನೇ ಕತ್ತಲಲ್ಲಿ ತಳ್ಳಿದೆ. ಐಸಿಸಿ ದಂಡ, ಬಿಸಿಸಿಐ ಬಹಿಷ್ಕಾರ ಮತ್ತು ಐಪಿಎಲ್ ಬ್ಯಾನ್, ಈ ತ್ರಿವಳಿ ಪೆಟ್ಟಿನಿಂದ ಬಾಂಗ್ಲಾದೇಶ ಚೇತರಿಸಿಕೊಳ್ಳಲು ಕನಿಷ್ಠ 5-6 ವರ್ಷಗಳೇ ಬೇಕಾಗಬಹುದು. ನಿಮಗೇನನ್ಸುತ್ತೆ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.